ಹುಟ್ಟಿ ಸಾಯುವುದ್ಯಾಕೋ ಇಷ್ಟು ಕಷ್ಟ ಯಾರಿಗೆ ಬೇಕೋ. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಈ ವಾರದ ಕ್ಯಾಪ್ಟನ್ ಗೋಲ್ಡ್ ಸುರೇಶ್ ಅವರು ಆಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗಬೇಕು ಎಂಬುದು ಗೋಲ್ಡ್ ಸುರೇಶ್ ಅವರಿಗೆ ಬಹುಕಾಲದಿಂದ ಆಸೆ ಇತ್ತು. ಆದರೆ ಇಷ್ಟು ವಾರಗಳ ಕಾಲ ಅವರಿಗೆ ಸಾಧ್ಯವಾಗಿರಲಿಲ್ಲ. ಈ ಹಿಂದಿನ ವಾರಗಳಲ್ಲಿ ಟಾಸ್ಕ್ ಆಡುವಾಗ ಅವರಿಗೆ ಅನೇಕ ಬಾರಿ ಗಾಯ ಆಗಿತ್ತು. ಕಾಲಿಗೆ ಪೆಟ್ಟಾಗಿದ್ರಿಂದ ಅನೇಕ ಬಾರಿ ಟಾಸ್ಕ್ನಿಂದ ಅವರು ಹೊರಗೆ ಉಳಿಯಬೇಕಾಗಿತ್ತು. ಆದರೆ ಈ ಎಲ್ಲ ಅಡೆತಡೆಗಳನ್ನು ದಾಟಿಕೊಂಡು ಬಂದು ಅವರು ಈ ವಾರ ಕ್ಯಾಪ್ಟನ್ ಪಟ್ಟ ಅಲಂಕರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಗೋಲ್ಡ್ ಸುರೇಶ್ ಅವರು ಕ್ಯಾಪ್ಟನ್ ಆಗಿದ್ರಿಂದ ಧನ್ರಾಜ್ ಮತ್ತು ಹನುಮಂತು ಅವರು ಹೆಚ್ಚು ಸಂಭ್ರಮಿಸಿದ್ದಾರೆ. ಅದೇ ಖುಷಿಯಲ್ಲಿ ಸುರೇಶ್ ಅವರನ್ನ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಲಾಗಿದೆ. ಹಲವು ಬಾರಿ ಗೋಲ್ಡ್ ಸುರೇಶ್ಗೆ ಹನುಮಂತ ಕಳಪೆ ನೀಡಿದ್ರು, ಪದೇ ಪದೇ ನಾಮಿನೇಟ್ ಮಾಡಿದ್ರು. ಗೋಲ್ಡ್ ಸುರೇಶ್ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂದು ಅನೇಕರು ಹೇಳಿದ್ರು. ಆದರೆ ಈಗ ಅವೆಲ್ಲವನ್ನ ಸುಳ್ಳು ಅಂತ ಗೋಲ್ಡ್ ಸುರೇಶ್ ಅವರು ಪ್ರೂವ್ ಮಾಡಿದ್ದಾರೆ. ಈ ವಾರದ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ. ಕ್ಯಾಪ್ಟನ್ಸಿ ರೇಸ್ ನಲ್ಲಿ ರಜತ್, ಶಿಶಿರ್, ಭವ್ಯ, ಐಶ್ವರ್ಯ, ಹನುಮಂತ ಮುಂತಾದವರು ಇದ್ರು. ಎಲ್ಲರನ್ನ ಮೀರಿಸಿ ಗೋಲ್ಡ್ ಸುರೇಶ್ ಅವರು ಟಾಸ್ಕ್ ಆಡಿ ಗೆದ್ದು ಕ್ಯಾಪ್ಟನ್ ಆಗಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ವಾರ ಕೂಡ ಕಳಪೆ ಪ್ರದರ್ಶನ ಹಾಗೂ ಉತ್ತಮ ಪ್ರದರ್ಶನ ನೀಡಿದವರ ಹೆಸರನ್ನ ಸೂಚಿಸಬೇಕು. ಹಾಗೆ ಈ ವಾರ ಕೂಡ ಕಳಪೆ ಪಟ್ಟ ಚೈತ್ರ ಹಾಗೂ ತ್ರಿವಿಕ್ರಮ್ ಅವರದ್ದಾಗಿದೆ. ಒಬ್ಬೊಬ್ಬರು ಒಂದೊಂದು ಕಾರಣ ನೀಡಿದ್ದಾರೆ. ಆದರೆ ಕಳಪೆ ಸ್ಥಾನ ಪಡೆದುಕೊಂಡಿರುವುದು ಇವರಿಗೆ ಸಮಾಧಾನ ಇಲ್ಲ. ಇಬ್ಬರನ್ನ ಜೈಲಿಗೆ ಕಳಿಸಲಾಗಿದೆ. ಸುರೇಶ್ ಅವರು ತ್ರಿವಿಕ್ರಮ್ ಅವರನ್ನ ಕಳಪೆ ಎಂದು ಹೇಳ್ತಾರೆ. ಅದನ್ನೇ ಪದೇ ಪದೇ ಹೇಳಲು ಆರಂಭಿಸಿದಾಗ ತ್ರಿವಿಕ್ರಮ್ ಅವರಿಗೆ ಕೋಪ ಬಂದಿರುತ್ತೆ. ಇನ್ನು ಚೈತ್ರ ಅವರಿಗೆ ಕಳಪೆ ನೀಡಿದ್ರಿಂದ ಕೊಂಚ ರಾಂಗ್ ಆಗಿದ್ದಾರೆ. ಜೈಲಿಗೆ ಹೋಗುವ ಸಂದರ್ಭದಲ್ಲಿ ನಾನು ಈ ಮನೆಯ ಎಲ್ಲ ರೂಲ್ಸ್ಗಳನ್ನ ಬ್ರೇಕ್ ಮಾಡ್ತೀನಿ, ನೋಡ್ತಾ ಇರಿ, ಯಾವ ನಿಯಮವನ್ನು ಫಾಲೋ ಮಾಡೋದಿಲ್ಲ ಎಂದು ಹೇಳಿದ್ದಾರೆ. ಇನ್ನು ಕಳೆದ ವಾರ ಎಲಿಮಿನೇಷನ್ ಆಗಿಲ್ಲದೆ ಇರುವುದು ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಈ ವಾರ ಡಬಲ್ ಎಲಿಮಿನೇಷನ್ ಆಗುವ ಸಾಧ್ಯತೆ ಇದೆ ಎನ್ನುವಂಥದ್ದು ಪ್ರತಿಯೊಬ್ಬರ ಅಭಿಪ್ರಾಯ. ಭಾನುವಾರ ಇದರ ಬಗ್ಗೆ ಉತ್ತರ ಸಿಗಬೇಕಿದೆ. ಇನ್ನು ಈ ವಾರ ತ್ರಿವಿಕ್ರಮ್, ಭವ್ಯಗೌಡ, ಶಿಶಿರ್, ರಜತ್, ಧನ್ರಾಜ್, ಹನುಮಂತ, ಚೈತ್ರ, ಮೋಕ್ಷಿತಾ ನಾಮಿನೇಟ್ ಆಗಿದ್ದಾರೆ. ಇವರಲ್ಲಿ ಯಾರು ಬಿಗ್ ಬಾಸ್ ಜರ್ನಿಯನ್ನ ಕೊನೆಗೊಳಿಸ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ.